ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಿಖರತೆಗೆ ಆದ್ಯತೆ. ಚುನಾವಣಾಧಿಕಾರಿ ಪ್ರಶಾಂತ್ ಹನಗಂಡಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅಂತಿಮ ಹಂತ ತಲುಪಿದೆ. ಮತದಾರರ ಪಟ್ಟಿಯ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಇದುವರೆಗೆ 87.56% ಕಾರ್ಯ ಪೂರ್ಣಗೊಂಡಿದ್ದು, ಒಟ್ಟು 1,85,165 ಅರ್ಜಿಗಳು ಯಶಸ್ವಿಯಾಗಿ ಡಿಜಿಟಲೀಕರಣಗೊಂಡಿವೆ. ಕ್ಷೇತ್ರ ಚುನಾವಣಾಧಿಕಾರಿ ಪ್ರಶಾಂತ್ ಹನಗಂಡಿ ಅವರ ಮಾಹಿತಿ ಪ್ರಕಾರ ಇನ್ನೂ 7,079 ಅರ್ಜಿಗಳ ಪ್ರಕ್ರಿಯೆ ಬಾಕಿ ಇದ್ದು, ಆಗಸ್ಟ್ 8, 2026ರೊಳಗೆ ಎಲ್ಲ ದಾಖಲೆಗಳನ್ನು ಪೂರ್ಣಗೊಳಿಸಲು ಬಿಎಲ್ಒಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಾಕಿ ಇರುವ ಅರ್ಜಿಗಳನ್ನು ಹೊಂದಿರುವ ಮತದಾರರು ಯಾವುದೇ ವಿಳಂಬ ಮಾಡದೆ ಸಂಬಂಧಿಸಿದ ಬಿಎಲ್ಒಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಪರಿಷ್ಕೃತ ಅಂತಿಮ ಮತದಾರರ ಪಟ್ಟಿ ಆಗಸ್ಟ್ 17, 2026ರಂದು ಪ್ರಕಟವಾಗಲಿದೆ. ಪಟ್ಟಿ ಪ್ರಕಟವಾದ ಬಳಿಕವೂ ಮತದಾರರು ತಮ್ಮ ಹೆಸರು, ವಿಳಾಸ ಅಥವಾ ಇತರೆ ವಿವರಗಳಿಗೆ ಸಂಬಂಧಿಸಿದ ಆಕ್ಷೇಪಣೆ ಹಾಗೂ ತಿದ್ದುಪಡಿಗಳನ್ನು ಚುನಾವಣಾ ಕಚೇರಿ ಮೂಲಕ ಸಲ್ಲಿಸಲು ಅವಕಾಶ ಇರಲಿದೆ. ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಈ ವಿಶೇಷ ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಿಖರತೆಗೆ ಆದ್ಯತೆ ನೀಡಲಾಗಿದೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಆಮೇಲೆ ಇಷ್ಟು ಟೋಟಲ್ ಅನ್ಕಲೆಕ್ಟೇಬಲ್ ಫಾರ್ಮ್ಸ್ ಅಂದರೆ GST ಮತದಾರರು 19,239 ಇಷ್ಟು ಅನ್ಕಲೆಕ್ಟೇಬಲ್ ಯಾಕಂದ್ರೆ ASTD ಅನ್ನೋ ರೀಸನ್ನಿಂದ ಅನ್ಕಲೆಕ್ಟೇಬಲ್ ಆಗಿದ್ದಾವೆ. ಸೊ ಅವೆಲ್ಲ ASTD ಮತದಾರರು ಇರ್ತಾರೆ. 19,000 ಚಿಲ್ಲರೆ ಜನ ASTD ಮತದಾರರು ಇರ್ತಾರೆ. ಸೊ ಈಗಾಗಲೇ ನಮಗೆ ನಮ್ಮ ಎಲೆಕ್ಷನ್ ಸೆಕ್ಷನ್ನಿಂದ ASTD ಮತದಾರ ಲಿಸ್ಟ್ ಯಾವ ಇಂಡಿಪೆಂಡೆಂಟ್ ಕೊಟ್ಟಿದ್ದಾರೆ. ಸೊ ನಮ್ಮ BLO ಹತ್ರ ASTD ಮತದಾರರು ನ್ಯಾಷನಲ್ ಲಿಸ್ಟ್